ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಪ್ರಾಯಶಃ ದೇಶ ವಿದೇಶದಲ್ಲೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ನಾವು ಒಂದು ಹಳೆ ವಿದ್ಯಾರ್ಥಿ, ಅದೊಂದು ಸಂತೋಷ. ಒಂದು ವರ್ಷ ಬಂದಿದ್ದೇವೆ. ಭೋಜರಾಯರು ನನ್ನ ನೆಚ್ಚಿನ ಗುರುಗಳವರು. ಬಹುಶಃ ಇದು ಒಂದು ನಮ್ಮ ಬಾರ್ಕೂರಿನ ಇತಿಹಾಸದಲ್ಲಿ ಬಹುಶಃ ಒಂದು ಈ ಥರವಾದ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂದರೆ ಅದು ಬಹಳ ಸಂತೋಷ ಕೊಡುವಂಥ ವಿಷಯ. ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನವ್ರದ್ದು 75ನೇ ವರ್ಷ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಭಾಳ ಸಂತೋಷದಿಂದ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರೆ ಈ ಒಂದು ಸಂಸ್ಥೆ ಎಷ್ಟು ಹೆಸರುವಾಸಿ ಅಂದರೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಪ್ರಾಯಶಃ ದೇಶ ವಿದೇಶದಲ್ಲೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಇನ್ನು ಮುಂದೆ ಸಹ ಇಲ್ಲಿ ಕಲಿತದ್ದು, ಯಾಕಂದರೆ ಕಲಿತದ್ದು ಮಾತ್ರ ಅಲ್ಲ, ಆ ಡಿಸಿಪ್ಲಿನ್ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಇಂಥ ಒಂದು ಸಂಸ್ಥೆಗಳು ಎಲ್ಲ ಭಾಗದಲ್ಲಿ ಸಹ ಇಲ್ಲಿ ಇದನ್ನು ಮಾದರಿಯಾಗಿ ತಗೊಂಡು ಬೇರೆ ಶಾಲಾ ಕಾಲೇಜುಗಳಲ್ಲಿ ವ್ಯವಸ್ಥೆ ಆಗಬೇಕಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ನಮಸ್ತೆ ಸರ್. ನಮಸ್ತೆ. ಮಾತಾಡ್ತೀರಾ ಒಂಚೂರು? ಇಲ್ಲ ಆಗಲಿ. ಶುಭಾಶಯ ಎಂತ ಇಲ್ಲ. ಈ ಶಾಲೆ ಹಳೆ ವಿದ್ಯಾರ್ಥಿ ಸಂಘದವರು ಅಮೃತ ಮಹೋತ್ಸವ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ನಾವು ಒಂದು ಹಳೆ ವಿದ್ಯಾರ್ಥಿ, ಅದೊಂದು ಸಂತೋಷ. ಒಂದು ವರ್ಷ ಬಂದಿದ್ದೇವೆ. ಆಗಲಿ ಸರ್, ಭಾಳ ಖುಷಿ ಆಯ್ತು ಸರ್. ಭೇಟಿಯಾಗಿ ಖುಷಿ ಆಯ್ತು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಭೋಜರಾಯರು ನನ್ನ ನೆಚ್ಚಿನ ಗುರುಗಳವರು. ಅವರು ಶಿಸ್ತಂದು ಎಲ್ಲರಿಗೂ ದಾರಿ, ನಮ್ಮ ಮಾತ್ರ ಇಲ್ಲ, ಅವರು ಟೀಚರ್ಸಿಗೆ ಕೂಡ ದಾರಿಯಾಗಿದ್ದಾರೆ. ಅವರ ಶಿಷ್ಯರನ್ನು ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಪರಿಸರ ನೋಡಿ ಹೇಗೆ ಅನಿಸ್ತದೆ ಇವತ್ತು? ತುಂಬ ಖುಷಿ ಆಯ್ತು ಅಲ್ಲ, ಯಾಕಂದರೆ ಅಧೋಗತಿಗೆ ಹೋಗ್ತಾ ಇದ್ದ ಶಾಲೆನ ಹಳೆ ವಿದ್ಯಾರ್ಥಿಗಳೆಲ್ಲ ಎತ್ತೆ ಹಿಡಿದು ಶಿಕ್ಷಣ ಇನ್ನೂ ಉತ್ತಮ ಆಗಬೇಕಂತ ಮನಸ್ಸು ಮಾಡಿದ್ದಾರೆ. ಹೌದು, ಭಾಳ ಚೆಂದ ಕಾಣ್ತಾರೆ. ಒಳ್ಳೆ ಉತ್ಸವ, ತುಂಬ ಜನ ಮಾಡಿದ್ದಾರೆ. ಆ ಶಾಲೆಗೆ ಎಷ್ಟೊತ್ತಿಗೂ ಬರ್ತಾ ಇದ್ರು, ಅದನ್ನು ನೋಡಲಿಕ್ಕೆ ಎಷ್ಟು ಖುಷಿ. ಅವರು ಆ ವರ್ಷ ಪ್ರಿನ್ಸಿಪಲ್ ಸೀತಾರಾಮ್ ಶೆಟ್ಟರ್ ಪ್ರಿನ್ಸಿಪಲ್ ಆಗಿ ಇಲ್ಲಿ ಬಂದಿದ್ದು. ಯಾರು? ಭೋಜರಾಜರು. ನಾವು ಅವರು ರಿಟೈರ್ಡ್ ಆದ ವರ್ಷವೇ ನಾವು ಈ ಶಾಲೆ ಜಾಯ್ನ್ ಆಗಿದ್ದು. ಆದರೆ ಸುಮಾರು ಒಂದು 2-3 ವರ್ಷ ಅವ್ರು ರೆಗ್ಯುಲರ್ ವಿಸಿಟ್, ಆ ನಡೆನುಡಿಗಳನ್ನೆಲ್ಲ ಅವರಿಂದ ತಿಳ್ಕೊಳ್ಬೇಕು. ಮಹೋತ್ಸವದ ಬಗ್ಗೆ ಒಂದೆರಡು ಮಾತು. ನ್ಯಾಷನಲ್ ಹೈಸ್ಕೂಲ್ ಮತ್ತು PUC ವಿಭಾಗದ ಹಳೆ ವಿದ್ಯಾರ್ಥಿ ಸಂಘ, ವಿದ್ಯಾಭಿವರ್ಧಿನಿ ಸಂಘ ಹಾಗೂ ಅಮೃತ ಮಹೋತ್ಸವ ಸಮಿತಿಯ ಒಂದು ಜಂಟಿ ಸಂಯೋಗದಲ್ಲಿ ಇವತ್ತು ಬಾರ್ಕೂರು ನ್ಯಾಷನಲ್ ಹೈಸ್ಕೂಲ್ನ ಅಮೃತ ಮಹೋತ್ಸವ ಸಮಾರಂಭ ಜರುಗ್ತಾ ಇದೆ. ಬಹುಶಃ ಇದು ಒಂದು ನಮ್ಮ ಬಾರ್ಕೂರಿನ ಇತಿಹಾಸದಲ್ಲಿ ಬಹುಶಃ ಒಂದು ಈ ಥರವಾದ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂದರೆ ಅದು ಭಾಳ ಸಂತೋಷ ಕೊಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು, ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಬಂದು ಇವತ್ತು ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಎಲ್ಲರೂ ಸಹ ಒಂದು ಸಂತೋಷದ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಇಚ್ಛೆ ಆಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಬಾರ್ಕೂರು ನ್ಯಾಷನಲ್ ಜೂನಿಯರ್ ಕಾಲೇಜ್ ಇಂದು ಜನವರಿ 8ರ ಈ ಶುಭ ದಿನದಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ. 75ನೇ ವರ್ಷ. ಇದು ನಮ್ಮೊಂದಿಗೆ ಸಂದೀಪ್ ಅಮೀನ್ ಅವರಿದ್ದಾರೆ. ಅವರೊಂದು ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಹೇಗೆ ಅನಿಸ್ತಿದೆ ನಿಮಗೆ?
ನಾವು ಈ ಕಾಲೇಜಿನ ಹಳೆ ವಿದ್ಯಾರ್ಥಿ. ವಿದ್ಯಾರ್ಥಿ. ಈ ತುಳುನಾಡು ರಾಜ್ಯದಲ್ಲಿ ಬಾರ್ಕೋಲ ಕಲೀಲಿಕ್ಕೆ ಪುಣ್ಯ ಮಾಡಿರ್ಬೇಕು. ಹೌದು, ನಿಜ. ಅದು ನಮ್ಮ ಭಾಗ್ಯ. ಹೌದು. 2 ವರ್ಷ ಕಾಮರ್ಸ್ ಇಲ್ಲೇ ನಮ್ಮ ಕಾಲೇಜಲ್ಲಿ. ಇವತ್ತು ಅದ್ದೂರಿಯಾಗಿ ಅಮೃತ ಮಹೋತ್ಸವ ನಡೀತಿದೆ. ರಾಜೇಶ್ ಶರ್ಮಾಗ್ರ ಚಾನಲ್ ಅಭಿಮಾನಿಗಳೆಲ್ಲರೂ ಬನ್ನಿ. ಸರಿ, ಥ್ಯಾಂಕ್ ಯು. ಅಮೃತ ಮಹೋತ್ಸವದ ಬಗ್ಗೆ, ಈ ಸಂಭ್ರಮದ ಬಗ್ಗೆ ಸಂಭ್ರಮ ನಮ್ಮ ಕಾಲೇಜಲ್ಲ, ನಮ್ಮ ಮನೆಯ ಕಾರ್ಯಕ್ರಮ ಇದ್ದಾಗೆ ಬಹಳ ಒಂದು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತುಂಬ ಒಂದು ಖರ್ಚು ಮಾಡಿದ್ದಾರೆ. ನಾವು ಹೋಗುವಾಗ ಇದ್ದ ಕಾಲೇಜಿನ ಒಂದು ಆ ವೈಭವ ಮತ್ತೆ ಮರುಕಳಿಸಲಿ ಅಂತೇಳಿ ನಾವು ಹಾರೈಸ್ತೇವೆ. ಬಾರ್ಕೂರು ವಿದ್ಯಾಭಿವರ್ಧನೆ ಸಂಘದ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇರುವ ನಾನು ಪ್ರೀತಿ ರೇಖಾ, SBN ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ. ಇದೇ ಸಂಸ್ಥೆಯ ಅಂಗಸಂಸ್ಥೆಯಾದ ವಿದ್ಯೇಶ ವಿದ್ಯಾಮಾನ್ಯದ ಮುಖ್ಯ ಶಿಕ್ಷಕಿ. ಥ್ಯಾಂಕ್ ಯು. ಇವತ್ತು ನಮ್ಮ ಒಂದು ನ್ಯಾಷನಲ್ ಜೂನಿಯರ್ ಕಾಲೇಜು ಅಮೃತ ಮಹೋತ್ಸವ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಭಾರಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಕಾಲೇಜು ಶಾಲೆ, ಹೈಸ್ಕೂಲ್ ಅಭಿವೃದ್ಧಿ ಸಾಗಲಿ ಅಂತ ನನ್ನ ಹಾರೈಕೆ. ಓಕೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಹೇಗೆ ಅನಿಸ್ತಿದೆ ನಿಮಗೆ? ತುಂಬ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೆದಿದೆ ಪ್ರೋಗ್ರಾಮು. ಎಲ್ಲ ಹಳೆ ವಿದ್ಯಾರ್ಥಿ ಸಂಘದವರು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಧನ ಸಹಾಯ ಮಾಡಿ ಎಲ್ಲ ರೀತಿಯಲ್ಲಿ ಸಹಕಾರವಿತ್ತು ಈ ಸಂಸ್ಥೆಯನ್ನು ಇನ್ನು ಮುಂದೆ ಕೂಡ ಮುನ್ನಡೆಸಿಕೊಂಡು ಹೋಗಬೇಕಾಗಿ ವಿನಂತಿಸುತ್ತೇನೆ. ಯಾಕೆಂದರೆ ಇಲ್ಲಿ ಸ್ಟೂಡೆಂಟ್ಸ್ ಅಭಾವ ಇದ್ದದ್ರಿಂದ ಮತ್ತೆಲ್ಲ ಒಳ್ಳೆ ರೀತಿಯಲ್ಲಿದೆ. ಲ್ಯಾಬ್ ಕೂಡ ಈಗ ಭಾಳ ಒಳ್ಳೆ ಸುಸಜ್ಜಿತವಾಗಿ ತಯಾರಾಗಿದೆ. ಆದರೆ ಒಂದು ತುಂಬ ದೊಡ್ಡ ಒಂದು ದುಸ್ಥಿತಿ ಅಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಇದು ಮುಂದೆ ಮಾತ್ರ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಎಲ್ಲ ಈ ಆಸುಪಾಸಿನವರೆಲ್ಲ ಸಹಕಾರ ಮಾಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೂನಿಯರ್ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಶಾಲೆಯ ಹೆಸರನ್ನ ವಾಲಿಬಾಲ್ ವಿಭಾಗದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರುವಂಥ ಮಹಿಳಾ ವಾಲಿಬಾಲ್ ತಂಡದವರಿಗೆ ಮುಂದೆ ತಯಾರಿಯಲ್ಲಿ ಇರಬೇಕು. ರಾಘವೇಂದ್ರ ಪೂಜಾರಿ, ಮಧ್ಯಪ್ರದೇಶದ ರಾಜಧಾನಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ವಾಲಿಬಾಲ್ ತಂಡವನ್ನು ಪ್ರಕಟಿಸಿದ ರಾಘವೇಂದ್ರ ಪೂಜಾರಿ ತಯಾರಿಯಲ್ಲಿ ಇರಬೇಕು. ಇದ್ರೆ ದಯವಿಟ್ಟು ಕೂಡಲೇ ವೇದಿಕೆಗೆ ಬರಬೇಕು. ರಾಘವೇಂದ್ರ ಪೂಜಾರಿ. ಇನ್ನೊಬ್ರು ರಿಯಾಜ್, ಛತ್ತೀಸ್ಗಢದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಜಂಪ್ ರೋಪ್ ಕಾಂಪಿಟೇಷನ್ ಅದರಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ ರಿಯಾಜ್. ಬೇಗ ಬರಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಾವಣಗೆರೆಯಲ್ಲಿ ನಡೆದ 11-12-14 ಅಂಡರ್ 14 ರಾಷ್ಟ್ರಮಟ್ಟದ ವಾಲಿಬಾಲ್ ಸ್ಪರ್ಧೆಯಲ್ಲಿ ರಕ್ಷಿತಾ ಆರ್ ಶೆಟ್ಟಿ
ಚೆಂದಾಗಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಆದ್ದರಿಂದ ತುಂಬ ಸಂತೋಷ. ಥ್ಯಾಂಕ್ಸ್ ಸರ್. ತುಂಬ ನೀವು ಮಾತಾಡಿ ಭಾಳ ಖುಷಿ ಆಯ್ತು. ಬ್ರಹ್ಮಾವರ ಹಳೆ ವಿದ್ಯಾರ್ಥಿ. ಸುನೀತಾ ಸಮನ್ಸಿನ ಮಾಲೀಕರಾದಂಥ ರಾಮಕೃಷ್ಣ ಸರ್ ಅವರಿಗೆ ನಮಸ್ತೆ. ಆರಾಮಿದ್ದೇನೆ. ಮತ್ತೆ ಸರ್ ಆರಾಮ? ಹೇಗೆ ಅಮೃತ ಮಹೋತ್ಸವ ಗೌಜಿ? ಅಮೃತ ಮಹೋತ್ಸವ ಗೌಜಿ ಅಲ್ಲ? ASI ಶಾಂತರಾಜ್ ಸರ್ ಜೊತೆ ರಾಜೇಶ್ ಶಾನ್ಭಾಗ್ ಅವರು
ಸುಂದರವಾಗಿದೆ ಶಾಲೆ. ರಾತ್ರಿ ಹೊತ್ತಲ್ಲಿ ನೋಡಿ, ಹೊರಗಡೆ ಎಲ್ಲ ಹೋಗಿ ಬರುವ ನೋಡುವ ಏನೆಲ್ಲ ಇದೆ ಐಟಮ್ಸ್ ಎಲ್ಲ ಏನೆಲ್ಲ ಇಟ್ಟಿದ್ದಾರೆ ನೋಡೋಣ ಅಲ್ವಾ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬೇಡ ನಂಗೆ ಬೇಡ ನೀವು ತಿನ್ನಿ. ಮುಕುಲ್ದಾಸ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ ನೋಡಿ. ಇಲ್ಲಿ ಸ್ವೀಟ್ ಕೊಂಡು ನನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಅವಸ್ಥೆ ನೋಡಿ. ಚರ್ಮುರಿ ಅವರಿದ್ದಾರೆ. ಬೇಡ ನಾನು ನಿಮ್ಮನ್ನು ಪರಿಚಯ ಮಾಡಿ ಊರಲ್ಲಿ ಸಾಲಿಕೇರಿ ಮಕ್ಕಳ ಪ್ರೋಗ್ರಾಮ್. ಹೌದು, ಮಕ್ಕಳ ಪ್ರೋಗ್ರಾಮ್. ನಿಮ್ಮ ಹೆಸರು ಯೂಟ್ಯೂಬಿಗೆ ನಿಮ್ಮ ಹೆಸರು? ಸುರೇಶ್ ಸಾಲಿಕೇರಿ ಅವರಿದ್ದಾರೆ. ಹರಾಡಿ ಸರ್. ಓಕೆ ನೈಟ್ ನಮ್ದು ಇದೆ ಅಲ್ಲ, ಇದೇ ಡ್ಯೂಟಿ ಆಗಲಿ. ಇಂತೆಲ್ಲ ಹಬ್ಬ ಆಗ್ತಾ ಇರ್ತದೆ ಅಲ್ಲ. ನೀವು ಪಾಂಡೇಶ್ವರದವ್ರಲ್ಲ? ಹಾಂ ನೋಡಿ, ಪಾಂಡೇಶ್ವರದವ್ರಿದ್ದಾರೆ. ಕಾಣುತ್ತಾ? ಹಾಂ, ಸ್ವಲ್ಪ ಲೈಟ್ ಈ ಕಡೆ. ಹೌದು. ನಿಮ್ಮ ಹೆಸರೆಂತ ಸರ್? ನಿಮ್ಮ ಹೆಸರು? ಪ್ರಭಾಕರ್. ಥ್ಯಾಂಕ್ ಯು. ಅದು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಓಹ್, ತುಲಿಯೇ? ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಒಂದು ಸುಂದರ ಕಾರ್ಯಕ್ರಮವನ್ನು ನಿಮ್ಮ ಕಣ್ಣು ಮುಂದೆ ಬಿಚ್ಚಿಟ್ಟಿದ್ದೇನೆ. ಅಮೃತ ಮಹೋತ್ಸವದ ಸುವರ್ಣ ಗಳಿಗೆಗಳು, ಹಲವಾರು ಸಂದರ್ಭಗಳು ನನ್ನ ವಿಡಿಯೋದಿಂದ ತಪ್ಪಿ ಹೋಗಿರ್ಬೋದು. ಅವರಿಗೆಲ್ಲ ನನ್ನ ಕ್ಷಮೆಯನ್ನು ಕೇಳುತ್ತಾ, ಅದೇ ರೀತಿ ಒಂದು ಸುಂದರ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಅಮೃತ ಮಹೋತ್ಸವ ಆಚರಿಸಿದಂಥ ವಿದ್ಯಾಸಂಸ್ಥೆ ನಮ್ಮ ಬಾರ್ಕೂರಿನ ವಿದ್ಯಾಸಂಸ್ಥೆ ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳು ಮುಂದಿನ ವರ್ಷದಲ್ಲಿ ಈ ವಿದ್ಯಾಸಂಸ್ಥೆಗೆ ಜಾಯ್ನ್ ಆಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಮುಂದುವರಿಸಿ ಎಂದು ಹೇಳ್ತೇವೆ. ಒಂದು ಉತ್ತಮ ಸಂಸ್ಥೆ, ಹಲವಾರು ವರ್ಷಗಳ ಇತಿಹಾಸವುಳ್ಳಂಥ ಒಂದು ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ನಮ್ಮ ಊರಿನ ಶಾಲೆಯನ್ನು ಅಭಿವೃದ್ಧಿಗೊಳಿಸಿ ಅಂತ ಈ ಮೂಲಕ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ.